ಪ್ರೈಸ್ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವೆಲ್ಲರೂ ಧ್ಯಾನಿಸುವಂತಹ ದೇವರ ವಾಕ್ಯ ಸಂದೇಶ ಕೀರ್ತನೆ 84 10ನೇ ವಾಕ್ಯ. ನಿನ್ನ ಆಲಯದ ಅಂಗಳಗಳಲ್ಲಿ ಕಳೆದ ಒಂದು ದಿನವು ಬೇರೆ ಸಹಸ್ರ ದಿನಗಳಿಗಿಂತ ಉತ್ತಮವಾಗಿದೆ. ದುಷ್ಟರ ಗುಡಾರಗಳಲ್ಲಿ ವಾಸಿಸುವುದಕ್ಕಿಂತ ನನ್ನ ದೇವರ ಆಲಯದ ಬಾಗಿಲನ್ನು ಕಾಯ್ದುಕೊಂಡಿರುವುದು ಎಷ್ಟೋ ಲೇಸಲ್ವಾ ಅಲ್ವಾ ಪ್ರಿಯರೇ? ಕರ್ತನ ಆಲಯ ಅಂದಾಗ ಅನೇಕರಿಗೆ ಬೇಸರ ಆಗುತ್ತೆ. ಆ ದಿನ ಸಬ್ಬತ್ ದಿನ ಬಹಳಷ್ಟು ಕೆಲಸ ಕಾರ್ಯಗಳಲ್ಲಿ ನಿರತರಾಗ್ಬಿಡ್ತೀರಿ. ಎಷ್ಟು ವಾಕ್ಯಗಳು ಕೇಳಿದ್ರು ದೇವರ ಆಲಯದ ಬಗ್ಗೆ ಅಭಿಮಾನ ಬರೋದೇ ಇಲ್ಲ. ಆದರೆ ದೇವರ ಆಲಯ ಅಂದರೆ ಅಲ್ಲಿ ಎಂಥ ಒಂದು ಮಹತ್ವ ಇದೆ, ಎಂಥ ಒಂದು ಆಶೀರ್ವಾದ ಇದೆ ಅನ್ನೋದನ್ನು ದಾವಿದ ಅನುಭವ ಸವಿದು ನೋಡಿದ್ದ. ಅದಕ್ಕೆ ದಾವಿದನೇ ಕೀರ್ತನೆ ಹೇಳ್ತಾನೆ, ನಾನು ತಂದೆಯ ಆಲಯದ ಬಾಗಿಲನ್ನು ಕಾದವನು, ಆತನ ಬಾಗಿಲಲ್ಲಿ ಕಾದು ಕುಳಿತು ಆ ಆಶೀರ್ವಾದ ಪಡೆದಿದ್ದೇನೆ. ಆ ಬಾಗಿಲಲ್ಲಿ ಕುಳಿತು ಆತನನ್ನೇ ನಾನು ದೃಷ್ಟಿಸಿ ಆತನ ಆಲಯವನ್ನೇ ನಾನು ನೋಡ್ತಾ ಹಂಬಲಿಸ್ತಾ ಇರೋದು ಎಷ್ಟೋ ಲೇಸದು. ಅದಕ್ಕಿಂತ ಒಳ್ಳೆಯ ದಿನ ಯಾವುದೂ ಇಲ್ಲ. ಆ ಸಬ್ಬತ್ ದಿನ ನಿಜಕ್ಕೂ ನಮ್ಮ ದಿನ ಅಲ್ಲ ಪ್ರಿಯರೇ. ದಶಾಜ್ಞೆಯಲ್ಲೂ ಕರ್ತನೆ ಹೇಳಿದ್ದಾರೆ, ಆ ದಿನವನ್ನು ಹೊಲೆ ಮಾಡಬೇಡ್ರಿ. ಆ ದಿನ ದೇವರ ದಿನ. ಆ ದಿನ ಪ್ರತ್ಯೇಕ ಮಾಡ್ರಿ. ಆ ದಿನ ಸಬ್ಬತ್ ದಿನ ಬರ್ತಾ ಇದೆ ಅಂದರೆ ಮೊದಲಿನ ದಿನ ನೆನಪು ಮಾಡಿಕೊಳ್ಳ್ರಿ. ಯಾಕಂದರೆ ದೇವರು ನನಗಾಗಿ ಆತನು ವಿಶ್ರಾಂತಿಯಲ್ಲಿ ಕೂತು ನಮಗೋಸ್ಕರ ನಮ್ಮನ್ನು ಆಶೀರ್ವಾದ ಮಾಡಲು ಕಾದು ಕುಳಿತ ದಿನ ಆ ಸಬ್ಬತ್ ದಿನ. ನನ್ನ ತಂದೆಯ ಮನೆಗೆ ಹೋಗ್ತೇನೆ, ನನ್ನ ದೇವರ ಮನೆಗೆ ಹೋಗ್ತೇನೆ, ನನ್ನ ತಂದೆಯ ಆಲಯಕ್ಕೆ ಹೋಗ್ತೇನೆ. ನಾನು ಹೊರಡ್ರಿ. ತಂದೆ ಅಪರಿಮಿತವಾದ ಆಶೀರ್ವಾದ ಮಾಡ್ತಾರೆ. ಕರ್ತನೆ ಹೇಳ್ತಾರೆ, ನಾನು ನನ್ನ ಆಲಯದೊಳಗೆ ಬರೋವನ ಮೇಲೆ ಆಶೀರ್ವಾದವನ್ನು ತುಂಬಿಸ್ತೇನೆ. ದೇವರ ಆಲಯದೊಳಗಿರುವ ನಾವು ಯಾಜಕರು, ಸೇವಕರೆಲ್ಲರೂ ನಿಮ್ಮ ಮೇಲೆ ಕೈಗಳನ್ನಿಟ್ಟು ಪ್ರಾರ್ಥಿಸುವಾಗ ನೀವು ಸಂಪೂರ್ಣವಾದಂಥ ತುಂಬಿ ತುಳುಕುವಂಥ ಆಶೀರ್ವಾದ ಹೊತ್ತುಕೊಂಡು ಹೋಗ್ತೀರಿ. ಆ ಆಶೀರ್ವಾದದ ದಿನ ಕಳ್ಕೊಳ್ಬಾರ್ದು ಪ್ರಿಯರೇ. ಆ ಆಶೀರ್ವಾದದ ದಿನ ನಾವು ಮನೆಯಲ್ಲಿ ಕುಳಿತು ಪ್ರಾರ್ಥಿಸಬಾರ್ದು ಪ್ರಿಯರೇ. ಆ ಆಶೀರ್ವಾದದ ದಿನ ನಾವು ಎಲ್ಲೋ ಯಾವುದೋ ಒಂದು ಸ್ಥಳಕ್ಕೆ ಹೋಗಿ ವೀಕ್ಷಿಸ್ಕೊಂಡು ಸಂತೋಷ ಪಡ್ಕೊಂಡು ಬರಬಾರ್ದು ಪ್ರಿಯರೇ. ಆ ಆಶೀರ್ವಾದದ ದಿನ ನಾವೇನೆಲ್ಲ ಒಂದು ಪಾರ್ಟಿಗಳಲ್ಲಿ ಸೇರಿ ನಾವು ನಮ್ಮದೇ ಆದ ಆಲೋಚನೆಯಲ್ಲಿ ನಡ್ಕೋಬಾರ್ದು ಪ್ರಿಯರೇ. ಆ ದಿನವನ್ನು ಹೊಲೆ ಮಾಡಿದರೆ ನಾವು ಶಾಪಗ್ರಸ್ತರಾಗ್ತೇವೆ, ಆಶೀರ್ವಾದ ಕಳ್ಕೋತೇವೆ. ನಾವು ಬರಬೇಕಾದ ಆಶೀರ್ವಾದ ಬಹಳಷ್ಟು ದೇವರು ಕೈ ಹಿಡಿದು ಆತನು ತುಂಬಿ ತುಳುಕು ಆಶೀರ್ವಾದ ಕೊಡುವುದಕ್ಕೆ ಆತನು ಸಿದ್ಧನಾಗಿ ನಿಂತಿರ್ತಾರೆ. ಆ ಎಲ್ಲ ಆಶೀರ್ವಾದವನ್ನು ಪಡ್ಕೊಂಡು ನಾವು ಸಂತೋಷವಾಗಿ ದೇವರ ಆಲಯದಿಂದ ಬರಬೇಕು. ಆ ಆಲಯ ತಂದೆಯ ಮನೆಯದು. ತಂದೆಯ ಮನೆಗೆ ನಾವು ಹೋಗುವಾಗ ತಂದೆ ತನ್ನ ಮಕ್ಕಳಿಗೆ ಯಾವ ಮೇಲನ್ನು ಕೊಡೋದಿಲ್ಲ, ಎಲ್ಲವನ್ನ ಕೊಟ್ಟು ಕಳಿಸ್ತಾರೆ. ಇಂದು ತೀರ್ಮಾನಿಸಿ, ನನ್ನ ದೇವರ ಆಲಯವನ್ನು ನಾನು ಪ್ರೀತಿಸ್ತೇನೆ. ನನ್ನ ದೇವರ ಆಲಯಕ್ಕೆ ಹೋಗಿ ನಾನು ಆತನನ್ನು ಆರಾಧಿಸ್ತೇನೆ. ಆತನ ಆಶೀರ್ವಾದ ನನಗೆ ಬೇಕು. ಆತನ ಹಂಬಲದಿಂದ ಕೇಳ್ರಿ. ಆ ದಿನವನ್ನು ಹೊಲೆ ಮಾಡೋದು ಅದು ವ್ಯರ್ಥ ಪ್ರಿಯರೇ. ನಿಮ್ಮ ಜೀವಮಾನ ಎಲ್ಲ ಆಶೀರ್ವಾದ ಕಳ್ಕೊತಾ ಇದ್ದೀರಿ. ಹಿಂದೆ ತೀರ್ಮಾನಿಸಿ, ನನ್ನ ದೇವರ ಆಲಯಕ್ಕೆ ನಾನು ಹೋಗಿ ಸಂಪೂರ್ಣವಾದ ಆಶೀರ್ವಾದ ಹೊತ್ತುಕೊಂಡು ಬರ್ತೇನೆ. ಪ್ರಾರ್ಥನೆಯೊಂದಿಗೆ ಬೇಡೋಣ. ಪ್ರೀತಿಯುಳ್ಳ ತಂದೆಯೇ, ಕರ್ತನೆ, ಯಾರ್ಯಾರು ನನ್ನೊಂದಿಗೆ ಸೇರಿ ಪ್ರಾರ್ಥಿಸ್ತಾ ಇದ್ದಾರೋ, ಒಂದು ವೇಳೆ ಅವರು ದೇವರೇ ನಿನ್ನ ಆಲಯಕ್ಕೆ ಬರದೆ ಅನೇಕ ಕೆಲಸ ಕಾರ್ಯಗಳಲ್ಲಿ ನಿರತರಾಗಿ ಸೋತು ಹೋಗಿರ್ಬೋದು, ಬಿದ್ದು ಹೋಗಿರ್ಬೋದು. ಅಪ್ಪ, ಇಂದು ಅವರನ್ನು ಎಚ್ಚರಿಸಿದ್ದೀಯಾ. ಈ ವಾಕ್ಯದ ಮೂಲಕ ನೀ ಮಾತನಾಡಿದ್ದೀಯಾ. ನಿನ್ನ ಆಲಯದ ಅಂಗಳವನ್ನು ಕಾಯೋದು ಲೇಸಲ್ಲಪ್ಪ. ಅದೆಷ್ಟು ಆಶೀರ್ವಾದ ಪ್ರಭು. ಕರ್ತನ ಆಲಯದೊಳಗೆ ಬರೋನ ಮೇಲೆ ಆಶೀರ್ವಾದ. ಹೌದಪ್ಪ, ಒಂದು ಆಶೀರ್ವಾದ ತುಂಬಿ ತಿಳುಕುವಂತೆ ಕೊಡೋ ದೇವರು ನೀನು. ಅಪ್ಪ, ನಿನ್ನ ಪ್ರಿಯ ಮಕ್ಕಳು ನಿನ್ನ ಆಲಯದೊಳಗೆ ಪ್ರವೇಶಿಸಲಿ. ಆ ಆಶೀರ್ವಾದ ಅವರು ಹೊತ್ತುಕೊಂಡು ಹೋಗಲಿ. ಅವರು ಸಮಾಧಾನ ಹೊತ್ತುಕೊಂಡು ಹೋಗಲಿ, ಆರೋಗ್ಯ ಹೊತ್ತುಕೊಂಡು ಹೋಗಲಿ, ದೈವಿಕ ರಕ್ಷಣೆ ಹೊತ್ತುಕೊಂಡು ಹೋಗಲಿ. ಅವ್ರಿಗೆ ಏನೆಲ್ಲ ಸಮಸ್ಯೆ, ಕಷ್ಟಗಳು, ಸಂಕಷ್ಟಗಳು ಎದುರಾಗ್ತಾ ಇದೆಯೋ ಎಲ್ಲವೂ ಸ್ವಾಮಿ ಶಮನವಾಗಿ ಒಂದು ದೈವಿಕವಾದ ಆಶೀರ್ವಾದ ತುಂಬಿ ಹೊರಸೂಸೋ ಆಶೀರ್ವಾದ ಅವರು ಹೊತ್ತುಕೊಂಡು ಹೋಗಲಿ. ಅಪ್ಪ, ಇನ್ನು ದೇವರನ್ನು ಮಾರ್ಪಡಿಸು ತಂದೆಯೇ. ನಿನ್ನ ಆಶೀರ್ವದಿಸು. ನಿನ್ನ ಆಲಯದ ಬಾಗಿಲನ್ನು ಅವ್ರು ಕಾಯಲಿ. ನಿನ್ನ ಆಲಯದೊಳಗೆ ಬಂದು ನಿನ್ನಿಂದ ಸಂಪೂರ್ಣ ಆಶೀರ್ವಾದವನ್ನು ಹೊಂದಿಕೊಳ್ಳಲಿ. ಅಪ್ಪ ಕರ್ತನೆ, ಈ ದಿನ ಈ ವಾಕ್ಯದಿಂದ ಅವರೊಟ್ಟಿಗೆ ಮಾತನಾಡಿದ್ದಿ, ಅದರಂತೆ ನಡೆಯಲು ಅವರಿಗೆ ಸಹಾಯ ಮಾಡು. ಪವಿತ್ರ ಆತ್ಮನೇ, ನಿನ್ನ ಕೈಲಿ ಒಪ್ಪಿಸ್ತೇನೆ ಪ್ರಭು. ಜೀವಿಸುವ
ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೀನ್.